ಇಂದು ಶುಭ ಮುಹೂರ್ತದಲ್ಲಿ ನಮ್ಮ ಬಿಜೆಪಿಯ ಅಭ್ಯರ್ಥಿ ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಸಾಹೇಬರು ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿ ಅವರು, ಗೋವಿಂದ ಕಾರಜೋಳ ಅವರು, ಮಾಜಿ ಸಚಿವರಾಗಿರತಕ್ಕಂತಹ ಮಹೇಶ್ ಅವರು, ಶ್ರೀರಾಮುಲು ಅವರು, ನಮ್ಮ ಎಂ ಡಿ ಲಕ್ಷ್ಮಣ್ ಅವರು ಕೂಡ ಇದ್ದಾರೆ. ಎಲ್ಲ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಮೆರವಣಿಗೆಯಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ನನಗೆ ಇವತ್ತು ವಾತಾವರಣವನ್ನ ಗಮನಿಸ್ತಾ ಇದ್ರೆ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳುವಂಥದ್ದು ಶತಸಿದ್ಧ. ಅದನ್ನ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ಗೊತ್ತಿದೆ, ಹಿಂದೆ KR-ಪೇಟೆ ಉಪಚುನಾವಣೆಯಲ್ಲಿ, ಶಿರಾ ಉಪಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರು ಜಂಡಾ ಹೂಡಿದ್ರು, ಯಾವ ರೀತಿ ತಂತ್ರ ಕುತಂತ್ರಗಳನ್ನ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ನಾನು ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆನಲ್ಲೇ ಬಂದು ಜಂಡಾ ಊರ್ತಾರೆ, ಅದು ಕೂಡ ನನಗೆ ಗೊತ್ತಿದೆ. ದಾವಣಗೆರೆಯಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಸಹ ಸೂಟ್ಕೇಸ್ನಲ್ಲ, ಗೋಣಿ ಚೀಲದಲ್ಲಿ ಹಣವನ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ. ಅದು ಕೂಡ ನನಗೆ ಖಾತ್ರಿ ಇದೆ. ಆದ್ರೆ ಇದೆಲ್ಲದರ ನಡುವೆ ಇಡೀ ರಾಜ್ಯದಲ್ಲಿ ಈ ಭ್ರಷ್ಟ, ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ದಲಿತರ ವಿರೋಧಿ ಮತ್ತು ಯುವ ಜನತೆ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ, ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ, ರಾಜ್ಯದ ಜನ ಬೇಸತ್ತಿದ್ದಾರೆ.